ಏನು ಮಾಡ್ಕೊಟ್ಟಾರಪ್ಪ. MLA ಸೈಲೆಂಟ್ ಆಗಿದ್ದಾರೆ. MLA ಮಾಡಕ್ ಬದುಕದಲ್ಲೇ ಅವ್ರು ಏನು ಮಾಡ್ಕೊಡ್ತಾರೆ ನಮಗೆ. ಯಾವಾಗ ಬಂದ MLA ಮಾಡಕ್ ಬದುಕದಲ್ಲೇ ಅವ್ರು ಏನು ಮಾಡ್ಕೊಡ್ತಾರೆ ನಮಗೆ. ಬಡವ್ರಿಗೆ ಏನಾರ ಮಾಡ್ಕೊಡ್ತಾರ. ಬಿದ್ದು ಬಿದ್ದು ಬತ್ತೀವಿ. ಆಟಕ್ಕೆ ದುಡ್ಡು ಹೇಳ್ತಾರ ಅವ್ರು ಹೇಳ್ದಂಗೆ. ದಿನ ನಾವು ಬರೀ ಆಟದಾಗ ದುಡಿಯೋದೇ ಆಗ್ಯದೆ. ಒಳ್ಳೆ ಆಸ್ಪತ್ರೆಗೆ ಹೈಟೆಕ್ ಆಸ್ಪತ್ರೆ ಮಾಡಿದ್ದಾರೆ. ಕಾಲೇಜ್ಗಳು ಬರ್ತಾ ಇದೆ. ಒಳ್ಳೊಳ್ಳೆ ರೋಡ್ಗಳು ಆಗಿದೆ. ಆಗತ್ತವೆಲ್ಲ ಕೆಲಸಗಳು ನಡೀತಾ ಇದೆ. MLA ಸೈಲೆಂಟ್ ಆಗಿದ್ದಾರೆ ಅಂದರೆ ರಾಜಕೀಯ ತುಂಬ ಇದಿದೆ. ಯಾಕೆಂದರೆ ಈಗ ಕಾಂಗ್ರೆಸ್ ಸರ್ಕಾರ ಇದೆ. ಅವರು BJP ಸರ್ಕಾರ ಬಂದರೆ ಅವರೂ ಮಾಡ್ತಾರೆ. ಅವರು ಏನು ಮಾಡ್ದಂಗೆ ಏನಿರಲ್ಲ. ಏನು ಮಾಡ್ಕೊಟ್ಟಾರಪ್ಪ, ಏನು ಮಾಡ್ಕೊಟ್ಟಾರೆ, ಏನು ಮಾಡೋರಪ್ಪ. ನೋಡ್ತಾರೆ ಚೆನ್ನಾಗಿ ನೋಡೋರ್ನ. ಯಾರೋ ತಿಂತಾರೆ ನಿನ್ನ ಎಡ್ರಕ್ತಾನ. ನಮ್ಗೆ ಅದೇ ಇಲ್ಲ ಒಂದು ಲೋನ್ ಮಾಡಿಸ್ಕೊಳೋಣ, ಇಲ್ಲ ಒಂದು ಏನಾರ ಒಂದು ದುಡ್ಡ ಕಾಸು ಹಾಕೋಣ ಅವ್ರಿಗೆ ಅಂತಾರ. ಏನಿಲ್ಲ ಅಂದರೆ ಬಡವ್ರ ಬಗ್ರಿಗೆ ಇನ್ನೂ ಅನುಕೂಲ ಮಾಡಿಕೊಡ್ಬೇಕು. ಆದರೆ ಮಾಡ್ತಾ ಇಲ್ಲ. ಮಧ್ಯ ಮಟ್ಟಿಗೆ ಎಲ್ಪ್ ಮಾಡ್ತಾರೆ ಹೊತ್ತು ಅವ್ರು ಇನ್ನೂ ಕೀಳು ಮಟ್ಟಕ್ಕೆ ಇರೋರಿಗೆ ಎಲ್ಪ್ ಮಾಡಬೇಕು. ಯಾಕೆ ಗೊತ್ತಾ, ಇನ್ನೂ ಕಷ್ಟದಾಗಿರೋರು ಮಸ್ತಾಗವ್ರೆ. ಅವ್ರಿಗೆ ವಯಸ್ಸಾದವ್ರಿಗೆ ಅವ್ರಿಗೆಲ್ಲ ಎಲ್ಪ್ ಮಾಡಬೇಕು. ಅವರು ಏನಿಲ್ಲ, ಈರಸಾಯ ಚೌಟ್ರಿ ಐತಲ್ಲ ಅದ್ರ ಪಕ್ಕನೇ ಕೆಳಗಡೆ ಮನೆ ಇರೋದು. ಅಲ್ಲಿ ಏನಂತ ಸೌಕರ್ಯ ಇಲ್ಲ. ಒಂದು ವಾರಕ್ಕೊಂದು ಸರಿ, 2 ವಾರಕ್ಕೆ 2 ಸರಿ ಕಸಿನವ್ರು ಬರ್ತಾರೆ. ಅಲ್ಲೇನಂತ ಅವಕಾಶ ಮಾಡಿಕೊಟ್ರಲ್ಲ ನಮಗೆ. ಅಲ್ಲೇನು ಏನು ಬಂದೇ ಇಲ್ಲ ನೋಡಿ. ಈಟಗಳ ಜಾಗ ಇದ್ರೊಳಗೆ ನಾವು ಹೆಂಗೆ ಮಾಡಬೇಕು, ಹೆಂಗೆ ಜೀವನ ಮಾಡಬೇಕು, ಯಾವ ಆಧಾರನೂ ಇಲ್ಲ. ಇದು ಬಿಟ್ಟರೆ ನಮಗೆ ಅಷ್ಟೇ. ನಮಗೆ ಇನ್ನೇನು ಸುಖ ಇಲ್ಲ. ನಮಗೆ ದುಡಿಯೋರಿಲ್ಲ. ಒಂದು ಏನಾರು ಇಟ್ಟು ಮಾಡೋಣ ನೋಡಿ. ಆ ಕಡೆಗೆಲ್ಲ ದೊಡ್ಡದಾಗಿ ಜಾಗ ಹಣ್ಣರಿಗಲ್ಲನ. ನಮಗೆ ಈಟಿಟ್ಟಗಳ ಜಾಗ ಇದ್ರಾಗ ನಾವು ಹೆಂಗೆ ಕೂತ್ಕೊಂಡು ವ್ಯಾಪಾರ ಮಾಡಬೇಕು. ಸೌಲಭ್ಯ ಅಂದರೆ ಎಲ್ಲ ಒಳ್ಳೆಯದೇ ಮಾಡವ್ರೆ, ಏನಿಲ್ಲ ಅಂತ ಹೇಳಿಲ್ಲ. ಒಟ್ನಾಗ ನಮಗೆ ಅಂಗಡಿ ಚಿಕ್ಕದೈತೆ. ಒಂಚೂರು ಓಡಾಡೋಕ್ಕೆ ಒಂಚೂರು ದೊಡ್ಡದಾಗಿ ಅಂಗಡಿ ಮಾಡಿಕೊಟ್ರೆ ಸಾಕು. ಅವ್ರೇನು ನಮಗೇನು ಮಾಡಿಲ್ಲ ಪಾಪ. ಹೋರಾಡಿರೋದಕ್ಕೆ ಅವರು ಒಳ್ಳೇದು ಮಾಡವ್ರೆ.